ಅದೇ ಈಗ ನೀವು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರು ಮತ್ತೆ ಏನ್ ಕೆಲಸ ಮಾಡ್ತೀರಾ ನೀವು ಹೇಳಿ? ಏನ್ ಕೆಲ್ಸ ಕೊಡ್ತಾರೆ ನಂಗೆ ಜನ ಇವಾಗ? ನನ್ಗೆ ಯಾವ ಕೆಲ್ಸನೂ ಕೊಡಲ್ಲ ಜನ. ನಾನು ಎಲ್ಲಿ ಅಂತ ಹೋಗ್ಲಿ, ನಾನು ಗಾರ್ಮೆಂಟ್ಸ್ ಹೋದ್ರುವೆ ನನ್ನ ಜನ ಗಾರ್ಮೆಂಟ್ಸ್ ಅಲ್ಲಿ ಸೇರ್ಸ್ಕೊಳಲ್ಲ. ಯಾಕಂದ್ರೆ ನೀವ್ ಸೆಲೆಬ್ರಿಟಿ, ನೀವ್ ಬರಂಗಿಲ್ಲ, ನೀವ್ ಬೇಡ ಅಂತಾರೆ. ನಾವ್ ಹೋಗಿ ಅಲ್ಲಿ ಕೆಲ್ಸನೂ ಮಾಡಕ್ಕಾಗಿಲ್ಲ, ಮನೆ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ, ನಾವ್ ಏನ್ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ. ಈಗ ಇನ್ಸ್ಟಾಗ್ರಾಮ್ ಇದ್ರೆ ಏನೋ ಒಂಚೂರು ನೀವು ಗೀಲ್ಸ್ ಮಾಡ್ಕೊಂಡು ಅದರಿಂದ ಒಂಚೂರು ದುಡ್ಡು ಅರ್ನ್ ಮಾಡ್ಬೋದಿತ್ತು. ನಿಮ್ಗೆ ಇವಾಗ ಒಂದು ಜೀವನ ನಡೆಸೋದಕ್ಕೆ ಅಮೌಂಟ್ ಸಾಲ್ತಿತ್ತು ಅಲ್ವಾ? ಇನ್ಸ್ಟಾಗ್ರಾಮ್ ಅಮ್ಮನಿಗೋಸ್ಕರ ಡಿಲೀಟ್ ಮಾಡ್ಬಿಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ ಕೆಲ್ಸಕ್ಕೆ, ಮಕ್ಳಿಗೆ ಓದಿಗೆ, ಮಕ್ಳಿಗೆ ಮತ್ತೆ ನಿಜ ನನ್ಗೆ ಅದೆಲ್ಲ ತೋಚಲ್ಲ ಕಣಮ್ಮ. ಅವಾಗ ತಾಯಿ ಬೇಕು ಅನ್ಸುತ್ತೆ ನಂಗೆ, ಮಕ್ಳು ಬೇಡ, ದುಡ್ಡು ಬೇಡ, ಗಂಡನು ಬೇಡ, ಯಾರು ಬೇಡ ಅನ್ಸುತ್ತೆ. ತಾಯಿ ಬೇಕು ನಂಗೆ. 4 ವರ್ಷ ಆಗೋಯ್ತು ನಾನ್ ಮಾತಾಡಿ ನಮ್ಮ ಅಮ್ಮಂಗೆ. ಇವಾಗ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರೆ ನಿಮ್ ತಾಯಿಯವ್ರು ನಿಮ್ನ ಮಾತಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆಯಾ? ಇಲ್ಲ ಅಂತೆ, ಮಾತಾಡಲ್ಲ ಅಂತವ್ರೆ. ಮತ್ತೆ ಹಿಂಗಾದ್ರೆ ಹೆಂಗ್ ಮಾಡ್ತೀರಾ ರೇಷ್ಮಾ ಅವ್ರೆ? ಎಲ್ಲೂ ಏನ್ ಮಾಡಿದ್ರು ಮಾತಾಡಲ್ಲ ನಾನು. ನೀನ್ ಏನ್ ಮಾಡಿದ್ರು ನಾನು ಮಾತಾಡಲ್ಲ ಅಂತವ್ರೆ. ಊರಿಗೆ ಬಂದ್ರೆ ಕುಯ್ಕೊಂಡು ಸತ್ತೋಗ್ತೀನಿ, ನೀನ್ ಊರಲ್ಲಿ ಕಾಣಿದ್ರೆ. ನೇಣ್ ಹಾಕಿ ಸತ್ತೋಗ್ತೀನಿ, ಕುಯ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತವ್ರೆ. ಅಂದ್ರೆ ಊರಲ್ಲಿ ಅಂದ್ರೆ ನಿಮ್ಮಲ್ಲಿ ಈ ತರ ಎಲ್ಲ ಮಾಡಂಗಿಲ್ವಲ್ಲ, ಆ ತರ ಎಲ್ಲ ಬಟ್ಟೆ ಹಾಕಂಗಿಲ್ವಲ್ಲ, ಅದೊಂದ್ ಕಾರಣಕ್ಕ? ಅಂದ್ರೆ ನಿಮ್ಮ ಅಮ್ಮ ಅವರು ಇಸ್ಲಾಂ ಧರ್ಮವನ್ನ ತುಂಬಾ ಪ್ರೀತಿಸ್ತಾರೆ, ತುಂಬಾ ಇಷ್ಟಪಡ್ತಾರೆ ಅಂತ ಆ ಒಂದು ರೀಸನ್? ಹೌದು ಅಮ್ಮ, ನಾನು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದೀನಿ ಅಷ್ಟೇ. ಎಲ್ಲಿ ಹುಟ್ಟಿದೀನಿ? ಕರ್ನಾಟಕದಲ್ಲಿ ಹುಟ್ಟಿದೀನಿ. ಕನ್ನಡ ನಾಡು ಮಣ್ಣಿನಲ್ಲಿ ಹುಟ್ಟಿದೀನಿ. ಕನ್ನಡ ತಾಯಿಲಿ ಹೊಟ್ಟೆಯಲ್ಲಿ ಹುಟ್ಟಿದೀನಿ. ಕನ್ನಡ ಮಣ್ಣಲ್ಲಿ ಹುಟ್ಟಿ ನಾನು ಅಕ್ಕಿ ತಿಂತಾ ಇದ್ದೀನಿ, ಅನ್ನ ತಿಂತಾ ಇದ್ದೀನಿ, ಕಾವೇರಿ ನೀರು ಅಂತ ಕುಡಿತಾ ಇದ್ದೀನಿ, ಕಾವೇರಮ್ಮ ನೀರ್ ಕುಡಿತಾ ಇದ್ದೀನಿ. ನಾನು ಕರ್ನಾಟಕ ಮುಸ್ಲಿಮ್ಸ್ ಕಣಮ್ಮ. ಅದೊಂದು ಕಲೆ ನನ್ಗೆ. ಅದು ಯಾರು ಸಾಮಾನ್ಯವಾಗಿ ಯಾರು ಬರಲ್ಲಮ್ಮ, ಅದು ನನಗ್ ಬಂದಿದೆ. ಅದು ನಾನು ಬಿಡಲ್ಲ, ನಾನು ಸತ್ರು ಬಿಡಲ್ಲಮ್ಮ. ಅದು ನನ್ನ ಕಲೆ, ಅದು ದೇವ್ರು ಕೊಟ್ಟಿರೋ ಕಲೆ ಅದು. ಹೌದು, ನಾನು ಅದು ಸತ್ರು ನಾನು ಬಿಡಲ್ಲಮ್ಮ. ನಾನು ರೀಲ್ಸ್ ಅಲ್ಲಿ ವೈರಲ್ ಆಗಕ್ಕಾಗಲ್ಲ, ಎಲ್ರು ಹೆಸರು ಮಾಡಕ್ಕಾಗಲ್ಲ, ಎಲ್ರಿಗೂ ಇಷ್ಟೊಂದು ಫ್ಯಾನ್ ಬೇಸು ಬರಲ್ಲ. ನಿಮಗ್ ಬಂದಿದೆ ಅಂದ್ರೆ ಅದೊಂದು ಕಾರಣಕ್ಕೋಸ್ಕರ, ದೇವರ ಅನುಗ್ರಹ ಇರ್ಬೋದು, ಅಥವಾ ನಿಮ್ಮಲ್ಲಿರುವಂತ ಟ್ಯಾಲೆಂಟ್ ಇರ್ಬೋದು. ಅದೆಲ್ಲದ್ರಿಂದ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಾ ನೀವು. ಈಗ ಅದನ್ನ ಸಡನ್ ಆಗಿ ಹೆಂಗ್ ಬಿಟ್ಬಿಡ್ತೀರಾ ನೀವು? 4 ವರ್ಷದಲ್ಲಿ ನೀವು ಇಷ್ಟೆಲ್ಲ ಗಳಿಸಿದೀರಾ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಇಷ್ಟೆಲ್ಲ ಸಾಧನೆ ಮಾಡಿದೀರಾ ನೀವು, ಒಂದ್ ಒಳ್ಳೆ ಫ್ಯಾನ್ ಬೇಸ್ ನ ಹೊಂದಿದ್ದೀರಾ. ಈ 4 ವರ್ಷದ ಎಫರ್ಟ್ ನೀವು ನೀರಲ್ಲಿ ಹೋಮ ಮಾಡ್ಬಿಡ್ತೀರಾ, ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡಿ? ಅಮ್ಮ, ನಿನ್ನೆ ಅದು ಹಾಕಿದ ತಕ್ಷಣ ರೀಲು ನಮ್ ಮನೆ ಹತ್ರ 200 ಜನ ಬಂದವ್ರು ಕಣೋ. ನಮ್ಮ ಅಪಾರ್ಟ್ಮೆಂಟ್ ಹತ್ರ 200 ಜನ ಹುಡ್ಕೊಂಡ್ ಬಂದವ್ರು ನನ್ಗೆ. ವಿಜಯನಗರದಿಂದ ಬಂದವ್ರೆ, ಇದ್ರಿಂದ ನಾಗರಬಾವಿಯಿಂದ ಬಂದವ್ರೆ, ಗೋರಿಪಳ್ಳಿಯಿಂದ ಬಂದವ್ರು ಕಣೋ, ಮುಸ್ಲಿಮ್ಸ್ ಬಂದವರು ಹುಡ್ಕೊಂಡು ಏನಾಗಿದ್ಯೋ ಅಂತ ಹೇಳಿ. ಡಿಲೀಟ್ ಮಾಡ್ಬೇಡಿ ಅಂತ ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡ್ಬೇಡಿ. ನಿಮ್ದು ಒಂದು ನೋಡಿ ನಮ್ ರೀಲ್ಸ್ ನಾವು ಖುಷಿಯಾಗಿದ್ದೀವಿ. ಒಂದು ಅಜ್ಜಿ ಬಂದವ್ರೆ, ಅಜ್ಜಿ ಬಂದ್ಬಿಟ್ಟು ಏನಂತಾರೆ, ನೀನ್ ಮಾತಾಡೋದೇ ಒಂದು ಚಂದ, ಅದ್ ತೊದರ್ಸ್ಕೊಂಡು ಆ ನಾಲ್ವರೆಲ್ಲ ಏನೋ ಹೇಳಕ್ ಹೋಗ್ತೀಯ, ಏನೋ ಹೇಳ್ತೀಯ, ಅದು ನಮ್ಗೆ ಕೇಳಕ್ ಇಷ್ಟ. ನಿಂಗೆ ಯೂಟ್ಯೂಬ್ ಅಲ್ಲಿ ನಾವು ಫಾಲೋವರ್ಸ್ ಆಗಿದ್ದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಆಗಿದ್ದೀವಿ. ನೀನ್ ಮಾತಾಡೋದು, ನೀನ್ ಅಡಿಗೆ ಮಾಡೋದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನ ನೋಡಿ ಅವ್ರಿಗೆ ಅವಾಗ್ಲೇ 20 ವರ್ಷದಿಂದ ಅವ್ರಿಗೆ ಸ್ಟ್ರೋಕ್ ಆಗಿತ್ತಂತೆ ಅಜ್ಜಿಗೆ, ಮಾತಾಡಕ್ ಆಗ್ತಿರ್ಲಿಲ್ಲ ಅಂತೆ ಅವ್ರಿಗೆ. ನಾನ್ ಯಾವಾಗ ಅದು ಸ್ಟಾರ್ಟ್ ಮಾಡಿದ್ನೋ ಫಸ್ಟ್ ಇಂದಾನು ನೋಡ್ತವ್ರಂತೆ ನಂದು ಇನ್ಸ್ಟಾಗ್ರಾಮ್. ಅದನ್ನ ನಿನ್ನೆ ಮಾತಾಡಿದ್ಕೆ ನಾನು ಹುಡ್ಕೊಂಡು ಮಗ್ಳು ಕರ್ಕೊಂಡ್ ಬಂದವ್ರ ಜೊತೆಲಿ ಬಂದ್ಬಿಟ್ಟು ನನ್ಗೆ ಹೇಳಿ, ಬುದ್ಧಿವಾದ ಹೇಳಿ, ನಾನು ನಿನ್ಗೆ ತಾಯಿ ಆಗಿರ್ತೀನಿ, ನಿಂಗೆ ನಾನು ದತ್ತು ತಗೋತೀನಿ, ನೀನ್ ನನ್ಗೆ ತಾಯಿ ಆಗಿರು ಅಂತ ಹೇಳಿದ್ರು ಆ ಅಜ್ಜಿ ನನ್ಗೆ. ನಂಗೆ ಅಮ್ಮನ ಸ್ಥಾನ ಕೊಟ್ಟರು. ನನ್ಗೆ ತುಂಬಾ ಖುಷಿ ಆಗಿತ್ತು. ನನಗೆ ಯಾರ್ಯಾರು ತಾಯಿಗಳು ಬಂದು ನಂಗೆ ಮಡ್ಲು ತಗೋತೀನಿ ಅಂತ ಹೇಳ್ತವ್ರೆ. ಮೊನ್ನೆ ನಾನು ಅಲ್ಲಿ ಕರ್ಸ್ಕೊಂಡ್ರು ನಂಗೆ ತಾಯಿಯ ಮಮತೆಯ ಮಡಿಲು. ಅಲ್ಲಿ ಕರ್ಸ್ಕೊಂಡು ನಂಗೆ ಮೊದ್ಲಕ್ಕಿ ತುಂಬಿ, ಈ ಮನೆ ನಿಂಗೆ ತವ್ರ ಮನೆ ಅಂತ ಹೇಳ್ಬಿಟ್ಟು ಅವ್ರು ನಂಗೆ ಮೊದ್ಲಕ್ಕಿ ತುಂಬಿ ಕಳ್ಸಿದ್ರು ಕಣು. ಇಡೀ ಪ್ರಪಂಚ ನನ್ಗೆ ಪ್ರೀತಿ ಕೊಡ್ತೈತೆ, ತಾಯಿ ಪ್ರೀತಿ. ಆದ್ರೆ ನಿಮ್ ತಾಯಿ ನಂಗೆ ತಾಯಿಗೆ ಕರುಣೆ ಬರ್ತಿಲ್ಲ. ಇಲ್ಲ, ಬರ್ತಿಲ್ಲ. ನಾನು ಏನ್ ಮಾಡ್ಲಿ ದಿವ್ಯಾಸ್ ಅಂತ, ನಂಗೆ ತಾಯಿ ಬೇಕು ಕಣೋ. ಯಾವ್ದೇ ತಾಯಿ ಬಂದು ಪ್ರೀತಿ ಕೊಟ್ರುವೆ ನಮ್ ತಾಯಿ ಮುಂದೆ ಕುತ್ಕೊಂಡು ಪ್ರೀತಿ ಕೊಡಕ್ಕೆ ತುಂಬಾ ವ್ಯತ್ಯಾಸ ಇದೆ ಕಣೋ, ತುಂಬಾ ವ್ಯತ್ಯಾಸ ಇದೆ. ಅವ್ರ ಪ್ರೀತಿನೇ, ತಾಯಿ ಪ್ರೀತಿನೇ. ಹೌದು.
ಅವ್ರ ಎದೆ ನಮ್ಗೆ ಹಾಲು ಒಂದ್ ಕಡೆ ಕುಡ್ದು ನಾನು ಅನ್ಸುತ್ತೆ ನಮ್ಗೆ ಒಂದ್ ಕಡೆ ಅನ್ಸುತ್ತೆ ತಾಯಿಗಿಂತ ದೊಡ್ಡದ್ ಯಾವ್ದಿಲ್ಲ ಈ ಫೇಮಸ್ ಆಗೋದು, ಈ ವೈರಲ್ ಆಗೋದು, ಹೆಸರು ಮಾಡೋದು, ಫಾಲೋವರ್ಸ್ ಗಳಿಸ್ಕೊಳ್ಳೋದು, ಇದೆಲ್ಲ ತಾಯಿಗಿಂತ ಜಾಸ್ತಿನಾ ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಈ ಕಡೆ ತಾಯಿನೇ ಸಿಕ್ಲಿಲ್ಲ ಅಂದಾಗ ಅಟ್ಲೀಸ್ಟ್ ನಮ್ಮನ್ನ ಕೈ ಹಿಡಿದು ನಡೆಸ್ತಿರುವಂತ ಕರ್ನಾಟಕದ ಜನರು ಇವ್ರಿಗೆ ಯಾಕೆ ಮೋಸ ಮಾಡ್ಬೇಕು ಅಂತಾನು ಒಂದ್ ಕಡೆ ಅನ್ಸುತ್ತೆ. ಹೌದು, ಏನ್ ಮಾಡೋದು ಇವಾಗ ಅಲ್ವಾ? ಕರ್ನಾಟಕದ ಜನರು ನನ್ಗೆ ಪ್ರೀತಿ ಮಾಡೋರು 200 ಜನ, ನನಗೆ 2 ಲಕ್ಷ ಫಾಲೋವರ್ಸ್ ಇದ್ದಾರೆ. ಹೌದು, 200 ಜನ ಮನೆ ಹತ್ರ ಬಂದ್ರು ನಿನ್ನೆ. ಬೇಡ ರೇಷ್ಮಕ್ಕ, ಬೇಡಕ್ಕ, ನಾವೆಲ್ಲ ಇದೀವಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನಿಂಗೆ ಧೈರ್ಯ ಕೊಡ್ತೀವಿ, ಬೇಡಕ್ಕ ರೇಷ್ಮಕ್ಕ, ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರು, ನೀನ್ ನೋಡಿ ತುಂಬಾ ಜನ ಖುಷಿ ಪಡ್ತಾರೆ. ಏನೋ ಒಂದ್ ಖುಷಿ ಇದೆ, ಏನೋ ಒಂದ್ ನಿನ್ ಮಾತಿಂದ ನಂಗೆ ನಮ್ಮ ಹೆಣ್ಮಕ್ಳಿಗೆ ಬೆಳೆತಾನೆ ಇದೆ. ನಿನ್ ಮಾತಿದ್ರೆ ಹೆಣ್ಮಕ್ಳು ಬೆಳಿಬೇಕು, ಹೆಣ್ಮಕ್ಳಿಗೆ ಕಲಂಕ ಬರುತ್ತೆ, ಆನೆ ಇದ್ದಂಗೆ ಬೆಳಿಬೇಕು ಹೆಣ್ಮಕ್ಳು. ಇಷ್ಟು ಕಷ್ಟಪಟ್ಟು ಏಜ್ ಆದ್ಮೇಲೆ ತುಂಬಾ ಸಪೋರ್ಟ್ ಕೊಡ್ತೀಯಾ, ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಕೊಡ್ತೀಯಾ, ನೀವು ಟ್ರೈ ಮಾಡ್ಬೇಕು. ಹೌದು, ನೀನು ಹೋಗ್ಬೇಡ ರೇಷ್ಮಕ್ಕ, ನಂಗೆ ಬೇಕು ರೇಷ್ಮಕ್ಕ ಅಂತ ತಪ್ಕೊಂಡು ಅಳ್ಕೊಂತವ್ರೆ ನನ್ಗೆ. ನಾನು ಏನ್ ಮಾಡ್ಲಿ ಒಂದು ಅರ್ಥ ಆಗ್ತಲ್ಲ ದಿವ್ಯಾ, ಅಂತ ಹುಚ್ಚಿ ಆಗ್ಬಿಡ್ತೀನಿ ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.